ಸುಮನ ಸಾಗ ನರಹಿಸುತ್ತ ಸುಮನ ಸಾಗ ಬೆರಗಿ ವಿಭವಗಳು ವರುಣ ವಾಯು ಕುಬೇರ ರವಿಯೋಳು ನುಡಿದ ಮನದಿನ ಮಾಲಿಗೆ ತೆರದಿ ಧರಣಿ ಪಾಲಕ ಕೇಳು ನಿತ್ಯ ವಿಧಿಗಳನ್ನು ಮುಗಿಸಿ ಮೂರು ಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಸಭಾಸ್ಥಾನವನ್ನು ಪ್ರವೇಶಿಸಿದ್ದೇನೆ. ಈ ಲೋಕದ ವೈಭವವೇ ಒಂದೆಡೆ ದಿಕ್ಪಾಲಕರು, ಇನ್ನೊಂದೆಡೆಯಲ್ಲಿ ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರೇ ಮೊದಲಾದವರು ಅಷ್ಟೇ ಅಲ್ಲ, ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರ ಆಯುಧ, ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ ಇದ್ದರು ನನ್ನ ಮನಸ್ಸಿನಲ್ಲಿ ಒಂದು ಚಿಂತೆ. ಏನದು? ಸಿಹಿ ಇದ್ದಲ್ಲಿ ಇರುವೆಗಳು ಬರುವುದು ಎಷ್ಟು ಸಹಜವೋ ಅದೇ ರೀತಿ ನಮ್ಮ ಸ್ವರ್ಗಲೋಕಕ್ಕೆ ಅದೆಷ್ಟೋ ಬಾರಿ ಆ ದಾನವರು ದಾಳಿ ಮಾಡಿದವರು ಇದ್ದಾರೆ. ಅವರನ್ನೆಲ್ಲ ಮೂರು ಮೂರ್ತಿಗಳ ದಯೆಯಿಂದ ಕೊಂದು ಕಳೆದವರು ನಾವು. ಆದರೆ ಇನ್ನು ಮುಂದೆ ಆ ದಾನವರು ದಾಳಿ ಮಾಡಿದರೆ ನೀವೇನು ಮಾಡುತ್ತೀರಿ? ಸುರನಾಥ ಲಾಲಿಸಯ್ಯ ಲಾಲಿಸಯ್ಯ ಸಂಗ್ರಾಮಾದಿ ಪರಿಧಿಗಳು ನಿಶ್ಚಯ. ದೀಪಕ್ಕೆ ಮುತ್ತುವ ಪತಂಗದಂತೆ ನಮ್ಮ ಸಂಪತ್ತನ್ನು ಆಶಿಸಿ ಬರುವಂತಹ ದಾನವರು ಯುದ್ಧರಂಗದಲ್ಲಿ ಮರಣ ಹೊಂದುವುದು ಅವರ ಜಾಯಮಾನ. ನೀವು ಅಪರ ಕೊಟ್ಟದು ಹೌದು ಎಂದಾದರೆ ಶ್ರೀಯದೇ ಕರುಣೆಯಿಂದ ಅರಿಗಳ ಹರಣವನ್ನು ಹಾಕಿಬಿಡುತ್ತೇವೆ. ಅಲ್ಲಿದೆ ಸಂತೋಷವಾಯಿತು. ಬಲು ದೋಷವಂತಿನ ನೀವದ ನುಡಿಗೆ ನೀವಂದ ನುಡಿಗೆ
ಮಗಳೇ, ನೀವು ಆಡಿದ ಮಾತುಗಳನ್ನು ಕೇಳಿ ಮೆಚ್ಚಿದೆ. ನಾನು ಯಾಕೆ ನಿಮ್ಮಲ್ಲಿ ಪ್ರಶ್ನೆ ಮಾಡಿದೆ? ಯಾಕೆ? ನಿಮ್ಮ ಬಗ್ಗೆ ಧೈರ್ಯವಿಲ್ಲವೆಂದಲ್ಲ, ನಿಮ್ಮ ಧೈರ್ಯದ ಬಗ್ಗೆ ನಾನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಬರುವಂತಹ ದಾನವರ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಳಿನ ನಾಭನ ದಯೆ ನಮ್ಮ ಮೇಲೆ ಇರುವ ಕಾರಣ ಇದುವರೆಗೂ ನಮಗೆ ಕಷ್ಟ ಬಂದಿಲ್ಲ. ಹಾಗಾಗಿ ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣವೇ? ಹಾಗೆ ಹರುಷದಿ ಮಧುಲಗವನಿಯು ತೋರಿದನಾಗ ಶತ್ರು ಪ್ರಸೂದನೆಂದು ಕೇಳಿದ್ದೀವಿ. ಬಂದಂಥ ಕಾರ್ಯ ಇತ್ತ
ಹಾ. ಕುಲದೇವರಾದ ಪರಮೇಶ್ವರನ ಅನುಗ್ರಹದಿಂದ ಅಸುರವೀರರ ಜೊತೆ ಈ ನಗರದಲ್ಲಿ ಮೆರೆತಿದ್ದೇನೆ. ಆದರೂ ಇನ್ನು ಸಾಧಿಸಬೇಕೆಂದು ನನ್ನ ಬಯಕೆ. ಹಾಗಾಗಿ ಮೂರು ಲೋಕವನ್ನು ನನ್ನದಾಗಿಸುವಂತೆ ಆಲೋಚನೆ ಮಾಡಿದ್ದೇನೆ. ಎಲ್ಲಿದ್ದಾರೆ ನಮ್ಮವರು? ಬರಲಿ.
ನಿಮ್ಮ ಮಟ್ಟ ಹಾಕುವಿ. ಏನ್ ಹೇಳಿದ್ರು ನೀವು? ಸ್ವರ್ಗಲೋಕ. ಸ್ವರ್ಗಲೋಕವನ್ನು ವಶಪಡಿದಷ್ಟು ಸುಲಭೆಂದು ಭಾವಿಸಿದ್ದೀರಾ? ಸುಮ್ಮನೆ ಪೆಟ್ಟು ತಿಂದು ಸಾಯಬೇಡಿ, ಹೋಗಿ ಹಿಂದೆ. ಪೆಟ್ಟು ತಿನ್ನಲು ಬಂದವರು ನಾವಲ್ಲ. ಒಳ್ಳೆ ಮಾತಿಗೆ ಸ್ವರ್ಗಲೋಕವನ್ನು ಬಿಟ್ಟು ಕೊಟ್ಟರೆ ಸರಿ. ಹೋಗುದಿಲ್ವಾ? ಇಲ್ಲ. ಹೋಗುದಿಲ್ವಾ? ಇಲ್ಲ. ಬೇಡ, ನಂಗೆ ಸಿಟ್ಟು ಬರಿಸಬೇಡಿ. ಸಿಟ್ಟು ಬಂದು ನಾನು ಜನನಲ್ಲ. ಹೌದಿಲ್ವಾ? ಇಲ್ಲ. ಹೋಗದೇ ಇಲ್ವಾ? ಹೋಗುವುದೇ ಇಲ್ಲ. ಹೊಡಿಬೇಡಿ ಪುಣ್ಯಾತ್ಮರೇ. ಆಯ್ತು ಬಿಡಿ, ನಾನೇ ಹೋಗ್ತೇನೆ. ಅಮ್ಮವರೇ, ಒಡೆಯ, ದ್ವಾರಪಾಲಕ ಓಡಿ ಹೋಗಿದ್ದಾನೆ. ಮುಂದೆ ಏನಾಗುತ್ತದೋ ನಿರೀಕ್ಷಿಸೋಣ. ಹಾಗೆ ಚರಣ ನುಡಿಯನು ಕೇಳುತ್ತಾಕ್ಷಣ ಹೋದ ಶಾಸನ. ಚರಣ ನುಡಿಯನು ಕೇಳುತ್ತಾಕ್ಷಣ ಬರೆಯ ಸೂಸದ ಭಾಗ ಶಾಸನ. ನೆರೆದಿರುವ ಸುಮನಸರ ಗೌಡನ ಸಮರ ಕಣ್ಣೆಂದು. ಕೇಳಿದೆಯ ಸುಮನಸರೆ ದೂತನಾಡಿದ ಮಾತು? ಲೋಹಾವತಿಪುರದಿಂದ ಯಾರು ಶತ್ರು ಪ್ರಸೂದಾನೆಂಬ ದಾನವ ನಮ್ಮ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದ್ದಾನೆ ಅಂತೆ. ಅವನಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ನಿಮ್ಮ ನಿಮ್ಮ ಆಯುಧಗಳನ್ನು ಧರಿಸಿಕೊಳ್ಳಿ, ಹಾಡುವ. ಶೌರ್ಯ ತೋರಿ ಕಲಹಗೆದ್ದು ಬಂದ ನಿನ್ನ ಬೆದರು ಬೀಳಿಲೆ ಕೆರಳುದೊಡನೆ ಶೌರ್ಯ ಮೆರೆದೆವ. ಸಹಸಿ ಕರುವಾಗ ಬಿಡಿಯ ಬಾಯ ಬರಬಹುದು ರೀದು. ಸಂಪನೆಯು ಜೊತೆಗೆ ಬೀಳು. ದಾನವನೇ, ಶತ ಅದ್ವರಗಳನ್ನು ಮಾಡಿ ಪಡೆದ ಈ ಸ್ವರ್ಗಲೋಕವನ್ನು ಬಯಸಿ ಬಂದೆಯೋ? ಭಕ್ತಿಯಿಂದ ಪಡೆದ ಸ್ವರ್ಗಲೋಕವನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಬಂದರೆ ನಿನ್ನನ್ನು ಕೊಂದು ಯಮನಾಲಯಕ್ಕೆ ಅಟ್ಟುತ್ತೇನೆ, ಬಾ. ಸುರಪ ಎಂಬವನೇ ನೀನು ಸುರಪ
ಮಾಧವ ಮಾಧವ ವಾರಿಧಿ ಸೋತೆ ಸಹಿತಲಿ ರೋದಿರೆ ಬಿರುತಿರಗಿರೋ ನಗೆಯೇ ಸದ್ಗುಣದ ರುಚರಿದ ಕ್ಷೀರವಾರಿಧಿಯುಂಡುರ ಮಾಧವ ಮಾಧವ ವೈಕುಂಠವು ಭೂಮಿಯಿಂದ 16 ಕೋಟಿ 25 ಲಕ್ಷ ಯೋಜನಾ ದೂರದಲ್ಲಿದೆ. ಕ್ಷೀರವಾರಿಧಿ ತನ್ನ ಶ್ವೇತ ಮಂದಹಾಸವನ್ನು ಸುತ್ತಲೂ ಬೀರಿ ನರ್ತಿಸುತ್ತಿದ್ದಾಳೆ. ಶ್ವೇತ ಬಣ್ಣವೆಂಬುದು ಶಾಂತಿಯ ಸಂಕೇತ. ಎಲ್ಲಿ ಶಾಂತಿ ಶರದೋಪಾದಿ ನೆಲೆಸಿರುತ್ತದೆಯೋ ಅಲ್ಲಿ ಪರಮಾತ್ಮ ಇರುತ್ತಾನೆ ಎಂಬ ಸಂದೇಶವನ್ನು ಸಾರುವುದಕ್ಕೆಂದು ನಾನು ಇಲ್ಲಿ ನೆಲೆಸಿದ್ದೇನೆ. ಹೌದು ಲಕ್ಷ್ಮಿ ಸ್ವಾಮಿ, ನಾವು ಸತಿಪತಿಯರಾಗಿ ವೈಕುಂಠದಲ್ಲಿ ಅದೆಷ್ಟೋ ವರ್ಷಗಳನ್ನು ಕಳೆದೆವು. ಆದರೆ ಈಗ ನಿನ್ನಲ್ಲಿ ನನ್ನದೊಂದು ಪ್ರಶ್ನೆ. ಏನದು ಸ್ವಾಮಿ? ನನ್ನ ಬಗ್ಗೆ ನಿನ್ನ ಅನಿಸಿಕೆಗಳನ್ನು ತಿಳಿಯಬೇಕೆಂಬ ಬಯಕೆಯಾಗಿದೆ. ಹೇಳುವೆಯಾ? ನಿಮ್ಮ ಬಗ್ಗೆ ಹೊಗಳುವುದೇ? ಅಂದರೆ ನನ್ನ ಬಗ್ಗೆ ಹೊಗಳುವುದಕ್ಕೆ ಏನು ಇಲ್ಲವೆಂದೇ? ಹಾಗಲ್ಲ ಸ್ವಾಮಿ, ನೀವು ನಿಮ್ಮ ಮುಖವನ್ನು ಇಷ್ಟು ಗಂಟು ಕಟ್ಟಿಕೊಂಡರೆ ಹೇಗೆ? ಹೀಗೆ. ಓ ಕುಂದ ಕೊಟ್ಮರದನ ಕುಂದ ಕುಟ್ಮಲರದನ ರಮಣ ಆ ಆ ಕುಂದ ಕುಟ್ಮಲರದನ ಬಚ್ಚವತಾರದಿಂದ ತರಿದೀತ ಮನ ರಮಣ ಮಂದರಾತ್ರಿಯ ಕುಂದದೆತ್ತುದ ಹಂದಿನ ರಹರಿಯಂದ ರೂಪವ ಪೊಂದೆ ಕಶ್ಯಪ ದಂತನರ ಕಥೆಯಿಂದ ಗಿರಿದು ನಖದಿಂದ ಬಗಿದು ಒಟ್ಟು ಎನ್ನೆನಿಸಿ ಬದದಿಂದ ಬೆರೆಬ ಬದಾದ ಬಲಿಯವ ಸುಂದರಿಗೆ ಪದದಿಂದ ಒತ್ತಿ ಪದದಿಂದ ಒತ್ತಿ ಸುರೇಂದ್ರ ಸುಮನಸ ವೃಂದ ಪೊರೆದು ನಿಂದೆಣಿಸಿ ಮುದದಿಂದ ಪೊಗಳಿದೆ ಕುಂದ ಕುಟ್ಮಲರದನ ಬಚ್ಚಾವತಾರದಿಂದ ತರಿದಿತ ಮದ ರಮಣ ರಮಣ ಆ ರಮಣ
ಲಕ್ಷ್ಮಿ ಸ್ವಾಮಿ, ನಿನ್ನ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಆದರೆ ಇದನ್ನು ಕೇಳಿದ ಅದೆಷ್ಟೋ ಜನರಿಗೆ ನಂಜೇರುತ್ತದೆ ನೋಡಬೇಕು. ಹೀಗೆ ಬಾ. ಸರಸಿರುವುದೆಳಲು ಜನೆಯು ತಂದೆರೆಯನನ್ನು ಶ್ಲಾಘಿಸಲು ಕೇಳ್ದ. ಇದೇನು ಸುದರ್ಶನ ಕೈ ಜಾರುತ್ತಿದ್ದಾನಲ್ಲ? ಹರಿಕರವನಿಳಿದ ಸುದರ್ಶನ ನುಡಿದ ಕೈ ಮುಗಿದು ಇಲ್ಲಿಗೆ ಬರಬೇಕಾಯ್ತು. ಆಹಾ, ಎಂತಹ ಮಾತುಗಳು! ಯಾರಿಂದಲೋ ಅನ್ಯರಿಂದಾದರೂ ಸಹಿಸಿಕೊಳ್ಳಬಹುದಾಗಿತ್ತು. ಆದರೆ ಮಾತಾಪಿತರೆಂದು ಪೂಜಿಸುವ ಲಕ್ಷ್ಮೀನಾರಾಯಣರಿಂದಲೇ ಅವಘಡನೆ. ಹೇಗೆ ನೋಡಿದ್ರ? ಹೆಂಡತಿ ಗಂಡನನ್ನು ಹೊಗಳುವುದೇನು, ಗಂಡ ತಲೆಯಾಡಿಸುವುದೇನು? ಬರಲಿ ಒಬ್ಬರಿಗೂ ಈ ಸುದರ್ಶನನ ನೆನಪು ಬಾರಲಿಲ್ಲವಲ್ಲ. ನಾನೊಬ್ಬನೇ ಇಲ್ಲಿ ಮಾತನಾಡಿ ಏನೂ ಪ್ರಯೋಜನವಿಲ್ಲ. ಹೊಗಳಲಿಕ್ಕೆ ಪ್ರಾರಂಭಿಸಿದ್ದು ಲಕ್ಷ್ಮೀದೇವಿ. ನಾನು ಅವಳಲ್ಲೇ ಮಾತನಾಡುತ್ತೇನೆ. ಬಂಧಿಸಿಕೊಂಡಿದ್ದೇನೆ. ಸುದರ್ಶನ, ಇದೇನು ಹೊಸ ಬರಿ? ತಂದೆಗೆ ಮೊದಲು ನಮಸ್ಕರಿಸದೆ ತಾಯಿಗೆ ನಮಸ್ಕಾರ? ನನಗೆ ಯಾರಲ್ಲಿ ಕೆಲಸ ಉಂಟೋ ಅವರಿಗೆ ನನ್ನ ಮೊದಲ ನಮಸ್ಕಾರ. ಈ ಲೋಕದಲ್ಲಿ ನಿಮ್ಮನ್ನು ಕೊಂಡಾಡುವುದು ಹೇಗೆ? ಲಕ್ಷ್ಮೀನಾರಾಯಣ ಎಂದು. ಯಾರಾದ್ರೂ ನಾರಾಯಣ ಲಕ್ಷ್ಮಿ ಎಂದು ಕೊಂಡಾಡ್ತಾರಾ? ಇಲ್ಲವಲ್ಲ. ಆದ್ದರಿಂದ ಮೊದಲೇ ಆದ್ಯತೆ ಇರುವುದು ನಿಮಗೆ. ಆದ್ದರಿಂದ ನನ್ನ ಮೊದಲ ನಮಸ್ಕಾರ ನಿಮಗೆ. ತಾಯಿಗೆ ನಮಸ್ಕರಿಸಿದರೋ ತಂದೆಗೆ ನಮಸ್ಕರಿಸಿದಂತೆ. ಸುದರ್ಶನ ಅಮ್ಮ, ಹಾಗಾದರೆ ನನ್ನಲ್ಲಿ ಕೆಲಸ ಇದೆ ಎಂತಾಯ್ತು? ಹೌದಮ್ಮ, ನನಗೆ ನಿಮ್ಮಲ್ಲಿ ಮಾತನಾಡುವುದಕ್ಕಿದೆ. ಆದರೆ ಇಲ್ಲಿ ಅಲ್ಲ, ಸ್ವಲ್ಪ ಮುಂದೆ ಬರಬೇಕು. ಅಮ್ಮ, ಲಾಲಿಸಬೇಕು. ಲಾಲಿಪುದಿಲಿದ ಎನ್ನರಿಕೆಯ ನೊಂದ ಲಕ್ಷ್ಮೀ ದೇವಿ ಅಮ್ಮ. ಆ ಆ ಆ ಎಂದರಿಕೆಗೆ ನೊಂದ ಲಕ್ಷ್ಮೀ ದೇವಿ ನಿಮ್ಮ ನೋಲನ ಪೊಗಳುತ್ತಲಿರುವುದು ಸಹಜವು. ನಿಮ್ಮ ನೋಲನ ಪೊಗಳುತ್ತಲಿರುವುದು ಸಹಜವು ಲಕ್ಷ್ಮೀ ದೇವಿ.
ದೇವಿ ಲಾಲೆ ಕೂದಲಿದಾಯೆ ಎತ್ತರಿಕೆಗೆ ನೊಂದ ಲಕ್ಷ್ಮೀ ದೇವಿ ಅಂಬ ಲಕ್ಷ್ಮೀ ದೇವಿಗೆ ಹರಿಯ ಕರದಲ್ಲಿತ್ತು ನಿಮ್ಮ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಂಡಿದ್ದೇನೆ. ಸಾನೆ ಕಟ್ಟೆ ಒಡೆಯಿತು. ಹಾಗಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ನಿಮ್ಮ ಬಳಿಗೆ ಬಂದಿದ್ದೇನಮ್ಮ. ಲಕ್ಷ್ಮಿ ಸ್ವಾಮಿ ಸುದರ್ಶನನಿಗೆ ಏನು ಹೇಳುವುದಕ್ಕುಂಟಂತೆ. ಕೇಳು ಕೇಳು. ದೇವರೇ, ನಿಮ್ಮಲ್ಲಿ ಯಾರು ಮಾತನಾಡುವುದಕ್ಕೆ ಹೇಳಿದ್ದು? ನೀವು ದೇವರ ಕುಳಿತಾಗಿ ಕುಳಿತರೆ ಸಾಕು. ಆಯ್ತು ಪುಣ್ಯಾತ್ಮ, ನನ್ನದಿನ್ನು ಮಾತಿಲ್ಲ. ಸುದರ್ಶನ, ಅಮ್ಮ, ನಿನ್ನ ಅಭಿಪ್ರಾಯವೇ ಏನದು? ನಿಮ್ಮ ಗಂಡನನ್ನು ತುಂಬಾ ಹೊಗಳಿದ್ದೀರಿ. ಹೊಗಳಿ, ಹೆಂಡತಿ ಗಂಡನನ್ನು ಹೊಗಳಲೇಬೇಕು, ತಪ್ಪಲ್ಲ. ಆದರೆ ಗಂಡನನ್ನು ಹೊಗಳುವಾಗ ಗಂಡನ ಜೊತೆಯಲ್ಲಿದ್ದವರನ್ನು ಮರೆಯಬಾರ್ದಲ್ವಾ? ನಿಮ್ಮ ಗಂಡ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಎಂದು ಸರಾಗವಾಗಿ ಹೇಳಿಬಿಟ್ರಲ್ಲ ತಾಯಿ. ಇದ್ದದ್ದನ್ನು ಇಲ್ಲದ್ದನ್ನು ಒಟ್ಟು ಸೇರಿಸಿ ಹೇಳುವಾಗ ಈ ಸುದರ್ಶನನ ನೆನಪು ಇಬ್ಬರಲ್ಲಿ ಒಬ್ಬರಿಗೂ ಬಾರಲಿಲ್ಲವಲ್ಲ. ಬಿಡಿ, ನಿಮ್ಮ ಗಂಡ ಅದೆಷ್ಟೋ ದಾನವರನ್ನು ಕೊಂದಿದ್ದಾರೆ. ಪ್ರತಿ ಒಂದು ರಾಕ್ಷಸರನ್ನು ಕೊಲ್ಲುವಾಗ ನಾನು ಅವರ ಜೊತೆಯಲ್ಲಿದ್ದೆ. ನನ್ನ ಸಹಕಾರದಿಂದಲೇ ಅವರು ದಾನವರನ್ನೆಲ್ಲ ಕೊಂದರು. ಹೌದು ಅಮ್ಮ, ನಿಮ್ಮ ಗಂಡನಿಗೊಂದು ಬಿರುದುಂಟಂತೆ, ಹೌದಾ? ಯಾವುದು? ಅದೇ ಅಸುರಾರಿ. ಆ ಬಿರುದು ಹೇಗೆ ಬಂದದ್ದು? ಹೇಗೆ? ನಾನು ಅವರ ಜೊತೆಯಲ್ಲಿ ಸೇರಿ ದಾನವರನ್ನು ಕೊಂದ ಕಾರಣದಿಂದ ಅವರಿಗೆ ಆ ಬಿರುದು ಬಂದದ್ದು. ಆದ್ದರಿಂದ ಇದಕ್ಕೆಲ್ಲ ಕಾರಣ ನಾನೇ. ನಾನಲ್ಲದಿದ್ದರೆ ನಿಮ್ಮ ಈ ಗಂಡ ಬರೀ ದಂಡ. ಸುದರ್ಶನ, ಮುಚ್ಚು ಬಾಯಿ. ಮುಚ್ಚ ಮುಚ್ಚಲ ಬಾಯ ಕಿಚ್ಚಿನ ವಾಡೆಯ ಕೊಚ್ಚಾದೆ ನನ್ನೊಡನೆ ಅಚ್ಚುತಕ್ಕಿಂತ ನೀ ಲಚ್ಚ ಬೀರನು ನಿನ್ನ ಹೆಜ್ಜೆಗಾಯಿತು ಕೈತುಡು ಏನಂದೆ ನೀನು? ಹೀಗೆ ಬಾ, ಹೀಗೆ ಬಾ, ಮತ್ತೊಮ್ಮೆ ಹೇಳು. ನಾನಲ್ಲದಿದ್ದರೆ ನಿಮ್ಮ ಈ ಗಂಡ ಬರೀ ದಂಡ. ಮುಚ್ಚು ಬಾಯಿ. ಸಾಕು ಮಾಡು ನಿನ್ನ ಮಾತುಗಳನ್ನು. ನೀನು ಮಾತನಾಡಿದ್ದಲ್ಲ, ಕೊಚ್ಚಿಕೊಂಡದ್ದು. ಮಾತನಾಡುವುದು ಒಂದು ಕಲೆ. ಎಲ್ಲಿ ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು, ಯಾರೊಡನೆ ಮಾತನಾಡಬೇಕು ಎಂಬ ಪ್ರಜ್ಞೆ ಬೇಕು. ನಿನ್ನ ಮಾತಿನ ಮರೆಯಲ್ಲಿ ನೀನು ಅಚ್ಯುತನಿಗಿಂತಲೂ ಹೆಚ್ಚು ಎಂಬ ಧ್ವನಿ ಇದೆ. ನಿನ್ನನ್ನು ಮಗನೆಂಬ ಪ್ರೀತಿಯಿಂದ ಕಂಡರೆ ನೀನದನ್ನು ದುರುಪಯೋಗ ಪಡಿಸುತ್ತಿರುವೆ. ಬಾಯಿ ಮುಚ್ಚು ಕುಳಿತುಕೋ. ಯಾಕೆ ತಾಯಿ? ಸಿಟ್ಟು ಬಂತೆ. ಮತ್ತೆ ಸಿಟ್ಟು ಬರದೆ ಈ ಲೋಕದಲ್ಲ ಹಾಗೆ ತಾಯಿ. ಇದ್ದದ್ದನ್ನು ಇದ್ದಾಗೆ ಹೇಳಿದರೆ ಎದ್ದು ಬಂದು ಗೆದರಿಯಂತೆ ಎನ್ನುವ ಮಾತೇ ಉಂಟಲ್ಲ ತಾಯಿ. ಯಾವುದು ಇಲ್ಲದಿದ್ದದ್ದು? ನೀವು ಹೇಳುವುದೆಲ್ಲ ಇಲ್ಲದಿದ್ದದ್ದೇ. ಏನಂದೆ ನೀನು? ನಿನ್ನ ಸಹಾಯದಿಂದ ಹರಿಯು ದಾನವರನ್ನು ಕೊಂದದ್ದೆಂದು ಹೇಳುತ್ತೀರಲ್ಲ. ಹಾಗಾದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಏನಮ್ಮ ಪ್ರಶ್ನೆ? ಪ್ರಶ್ನೆ ಸುಲಭದ ಪ್ರಶ್ನೆ ಅಲ್ಲ, ಪ್ರಶ್ನೆ ಕಷ್ಟ ಇದೆ. ಪ್ರಶ್ನೆ ಕಷ್ಟ ಇದ್ದಷ್ಟು ಉತ್ತರಕ್ಕೆ ಬೆಲೆ ಹೆಚ್ಚುಂಟಮ್ಮ. ಹಾಗಾದರೆ ನನ್ನ ಪತಿದೇವರು ಮತ್ಸ್ಯನಾಗಿ ತಮಾಸುರನನ್ನು, ವರನಾಗಿ ಹಿರಣ್ಯಾಕ್ಷನನ್ನು, ನರಹರಿಯಾಗಿ ಕನಕ ಕಶ್ಯಪನನ್ನು ಕೊಂದರು. ಮುಳುಗುತ್ತಿದ್ದ ಮಂದರ ಪರ್ವತವನ್ನು ಕೂರ್ಮನಾಗಿ ಮೇಲೆತ್ತಿದರು. ಬಲಿಯನ್ನು ಪಾತಾಳಕ್ಕೆ ತಳ್ಳಿದರು. ಇದೆಲ್ಲ ಆಗುವಾಗ ನೀನೆಲ್ಲಿದ್ದೆ? ಇದು ಒಂದು ಪ್ರಶ್ನೆಯೋ ಹೇಗೆ? ಮೊದಲು ಒಂದು ಪ್ರಶ್ನೆಗೆ ಉತ್ತರ ಕೊಡು. ಅಮ್ಮ, ನಿಮ್ಮ ಗಂಡ ಮೊದಲು ತಾಳಿದ ಅವತಾರ ಯಾವುದು? ಮತ್ಸ್ಯಾವತಾರ. ಹಾ, ಮತ್ಸ್ಯ. ಮತ್ಸ್ಯನ ರೆಕ್ಕೆಯೊಳು 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 ಆ ಆ ಆ ಆ
ಅದರಿಂದಲೇ ಸಮುದ್ರವನ್ನು ಹೊಕ್ಕೆ ಮುರಿಯಿತು ಸೋಮಕನ ಪಕ್ಕೆ. ಇದನ್ನು ಪ್ರಶ್ನಿಸುವುದಕ್ಕೆ ನಿನಗೇನು ಸೊಕ್ಕೆ? ಸುದರ್ಶನ, ನನ್ನ ಗಂಡ ತಾಳಿದ ಎರಡನೇ ಅವತಾರ ಕೂರ್ಮ. ಆಗ ನೀನು ಎಲ್ಲಿದ್ದೆ? ಅಮ್ಮ, ನಿಮ್ಮ ಗಂಡ ಕೂರ್ಮನಾಗಿ ಮಂದರಗಿರಿಯನ್ನು ಎತ್ತಿದ್ದು ಹೇಗೆ? ತನ್ನ ಬಲವಾದ ಚಿಪ್ಪಿನಿಂದ. ಆ ಚಿಪ್ಪೆ ನಾನು. ನೀನು ಚಿಪ್ಪಲ್ಲ, ಬೆಕ್ಕು. ನೋಡಿ ಸ್ವಾಮಿ, ಅವ ಚಿಪ್ಪಂತೆ. ಲಕ್ಷ್ಮಿ, ಸ್ವಾಮಿ, ನಾನು ಕೂರ್ಮನಾದಾಗ ಇವನಾಗಿದ್ದ ನನ್ನ ಚಿಪ್ಪು. ಅದಲ್ಲ ಅಂತ ಹೇಳೋದು ಶುದ್ಧ ತಪ್ಪು. ಇನ್ನಾದರೂ ಅವನ ವಾದವನ್ನು ಒಪ್ಪು. ಸುದರ್ಶನ, ನನ್ನ ಗಂಡ ವರಹನಾದಾಗ ನೀನೆಲ್ಲಿದ್ದೆ? ಅಮ್ಮ, ನಿಮ್ಮ ಗಂಡ ವರಹನಾಗಿ ಹಿರಣ್ಯಾಕ್ಷನನ್ನು ಕೊಂದದ್ದು ಹೇಗೆ? ತನ್ನ ಬಲವಾದ ತಾಡೆಯಿಂದ ಇರಿದು ಕೊಂದದ್ದು. ಆ ತಾಡೆ ನಾನು. ಸ್ವಾಮಿ, ಓ ಸ್ವಾಮಿ, ಇನ್ನಾದರೂ ಇಲ್ಲ ಅಂತ ಹೇಳಿ. ಲಕ್ಷ್ಮಿ, ಸ್ವಾಮಿ, ನಾನು ವರಹನಾದಾಗ ಇವನಾಗಿದ್ದ ನನ್ನ ತಾಡೆ. ಅದರಿಂದಲೇ ತೊಲಗಿತು ದೈತ್ಯ ಹಿರಣ್ಯಾಕ್ಷನ ಪೀಡೆ. ಕತ್ತೆಗೂ ಕಾಲ ಉಂಟು ನೋಡೆ, ನಾನು ಇವನನ್ನು ಬಿಡೆ. ನಿನಗೇನು ಬಂತು ಕೇಡೆ? ಸುದರ್ಶನ, ಈಗ ಪ್ರಶ್ನೆ ಕಷ್ಟ ಉಂಟು. ನನ್ನ ಗಂಡ ನರಸಿಂಹನಾದಾಗ ನೀನೆಲ್ಲಿದ್ದೆ? ಅಮ್ಮ, ನಿಮ್ಮ ಗಂಡ ನರಸಿಂಹನಾಗಿ ಕನಕ ಕಶ್ಯಪನನ್ನು ಕೊಂದದ್ದು ಹೇಗೆ? ತನ್ನ ಬಲವಾದ ಉಗುರಿನಿಂದ ಇರಿದು ಕೊಂದದ್ದು. ಆ ನಖವೇ ನಾನು. ನೋಡಿ ಸ್ವಾಮಿ, ಅವನ ಅಕ್ಕ ಅಂತೆ. ಲಕ್ಷ್ಮಿ, ಸ್ವಾಮಿ, ನಾನು ನರಹರಿಯಾದಾಗ ಇವನಾಗಿದ್ದ ನನ್ನ ನಖ. ಅದರಿಂದಲೇ ಕಳೆಯಿತು ಲೋಕದ ದುಃಖ. ನಿಜವಾಗಿಯೂ ಈತ ನನ್ನ ಸಖ. ಇದನ್ನು ಹೂ ಎಂದು ಒಪ್ಪುವುದೇ ಪರಮಸುಖ. ಸುದರ್ಶನ, ಈಗ ನೋಡು ಅವಳ ಮುಖ. ಸುದರ್ಶನ, ಇಲ್ಲಿಗೆ ಮುಗಿದಿಲ್ಲ. ನನ್ನ ಗಂಡ ವಾಮನನಾದಾಗ ನೀನೆಲ್ಲಿದ್ದೆ? ಅಮ್ಮ, ನಿಮ್ಮ ಗಂಡ ವಾಮನನಾಗಿ ಬಲಿಯನ್ನು ಕೊಂದದ್ದು ಹೇಗೆ? ತನ್ನ ಬಲವಾದ ಪಾದದಿಂದ ತುಳಿದು ಕೊಂದದ್ದು. ಆ ಪಾದವೇ ನಾನು. ಸ್ವಾಮಿ ಇಲ್ಲಿದ್ದಾನೆ. ಇದಕ್ಕೇನಾದರೂ ಉಂಟಾ ಹೇಗೆ? ಲಕ್ಷ್ಮಿ, ನಾನು ವಾಮನನಾದಾಗ ಇವನಾಗಿದ್ದ ನನ್ನ ಪಾದ. ಅದರಿಂದಲೇ ಬಲಿ ಪಾತಾಳಕ್ಕೆ ಹೋದ. ಲೋಕ ಕಾಯಿತು ಮೋದ, ಬಿಡು ಮನಸ್ಸಿನ ಖೇದ. ಸಾಕು ಮಾಡಿ ನಿನ್ನ ವಾದ. ನೋಡಿದಿರಾ, ಸತ್ಯ ಹೇಗೆ ಬಯಲಾಯ್ತು. ಕರಗಿಸಿಕೊಳ್ಳಲು ಸ್ವಲ್ಪ ಕಷ್ಟವಾಗಿತ್ತು. ಸುದರ್ಶನ, ಇಲ್ಲಿವರೆಗೆ ನಿನ್ನ ಪಾತ್ರ ಅಪಾರವಾದದ್ದು. ಇನ್ನು ಮುಂದೆಯೂ ನಿನ್ನ ಸಹಕಾರ ನನಗೆ ಬೇಕು. ನನ್ನಿಂದಲೇ ನೀನು, ನಿನ್ನಿಂದಲೇ ನಾನು. ಸರಿ, ಆದರೆ ಸಣ್ಣ ಪುಟ್ಟ ಕಾರ್ಯಕ್ಕೆ ನನ್ನನ್ನು ಕರೆಯೋದಲ್ಲ. ನಿನ್ನಿಂದ ಆಗದ ಕೆಲಸಕ್ಕೆ ನನ್ನನ್ನು ಕರಿ. ನಿನಗಾಗಿ ಅಲ್ಲ. ಸುದರ್ಶನ ಇದ್ದು ವೈಕುಂಠದ ಕಷ್ಟ ಪರಿಹಾರವಾಗಲಿಲ್ಲ ಎನ್ನುವ ಮಾತು ಬರಬಾರದು. ಹೇಗೆ? ಅರ್ಥವಾಯ್ತಾ? ಸರಿ. ಲಕ್ಷ್ಮಿ, ಸಿಟ್ಟು ಬಂತೇನೆ? ಮತ್ತೆ ಸಿಟ್ಟು ಬಂದಿದೆ. ಅವನ ಹೇಳಿದಕ್ಕೆಲ್ಲ ಹೌದು ಹೇಳಿ ನೀವಿಬ್ಬರು ಒಂದು. ನಾನೊಬ್ಬಳು ಬೇರೆ ಅಂತ ಆಯ್ತಲ್ಲ. ಲಕ್ಷ್ಮಿ, ಇದೆಲ್ಲ ನಾಟಕವಷ್ಟೇ. ದೇವ, ನಾನು ನಾಟಕವಾಡಿ. ನಿಮ್ಮ ನಾಟಕದಲ್ಲಿ ನನ್ನ ಪಾತ್ರ ನಿರ್ವಹಣೆ ಹೇಗಾಗಿದೆ? ಆದರೂ ಸುದರ್ಶನನಿಗೆ ಎಷ್ಟು ಅಹಂಕಾರ. ಲಕ್ಷ್ಮಿ, ಸ್ವಾಮಿ, ಸುದರ್ಶನನ ಅಹಂಕಾರವನ್ನು ಇಳಿಸಲು ಮತ್ತೊಂದು ನಾಟಕವನ್ನಾಡಬೇಕು. ಹೌದೇ? ಅದರಲ್ಲಿ ನನಗೇನು ಪಾತ್ರ? ಅಪಾರ ಪಾತ್ರ ನಿನ್ನದೇ. ಆರಂಭದಿಂದ ಕೊನೆಯವರೆಗೂ ನಿನ್ನ ಪಾತ್ರವಿದೆ. ಹೌದೇ? ಯಾವ ಪಾತ್ರ? ಪ್ರೇಕ್ಷಕನ ಪಾತ್ರ. ಸುದರ್ಶನನ ಗರ್ವಭಂಗವನ್ನು ನೀನು ಮರೆಯಲ್ಲಿದ್ದುಕೊಂಡು ನೋಡುವಂತೆ. ಆಗಲಿ ಸ್ವಾಮಿ. ನೀನು ಒಳಗಿದ್ದುಕೋ. ವೈಕುಂಠದಲ್ಲಿದ್ದಂತ ವೇಳೆ ದೇವೇಂದ್ರ ಬಂದು ಆಡಿದ ಮಾತು ಲೋಹಾವತಿಪುರದ ರಸ ಯಾರು ಶತ್ರುಪ್ರಸೂದನಂತೆ. ಸ್ವರ್ಗಲೋಕಕ್ಕೆ ಬಂದು ದೇವತೆಗಳನ್ನು ಹೊಡೆದೊಡಿಸಿ ಮೆರೆಯುತ್ತಿದ್ದಾನಂತೆ. ನಮ್ಮನ್ನು ನೀವೇ ಕಾಪಾಡಬೇಕೆಂದು ಹೇಳಿದ ಕ್ಷಣ ಧೈರ್ಯದ ಮಾತುಗಳನ್ನಾಡಿ ಇಂದ್ರನನ್ನು ಕಳಿಸಿಕೊಟ್ಟಿದ್ದೇನೆ. ಇನ್ನು ತಡ ಮಾಡುವುದಲ್ಲ. ದುಷ್ಟರ ವಧೆಗಾಗಿ ಸುದರ್ಶನನನ್ನು ಕೂಡಿಕೊಂಡು ಹೊರಡುತ್ತೇನೆ. ಬೇಡ, ಎಲ್ಲಿದ್ದಾನೆ ನನ್ನ ವಾಹನ ಗರುಡ? ಬರಲಿ. ಗರುಡ ವಾಹನವಾಗಿ ಶ್ರೀಹರಿ ಶಾಖ ಧರಿಸುತ್ತಾ ವರದಿ ಬಣ್ಣನ ಲೋಹವದಿ ಹೊರಗಿಡೋದು
ಪೂಜಿಸಿ ವರಗಳನ್ನು ಪಡೆದು ಸುರರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ಮೆರೆಯುತ್ತಿದ್ದೀಯಲ್ಲ, ನಿನ್ನ ಈ ಗರ್ವವನ್ನು ಇಳಿಸುವುದಕ್ಕೆ ಬಂದವ ನಾನೇ ಶ್ರೀಹರಿ. ಬಾ ಯುದ್ಧಕ್ಕೆ. ಸುದರ್ಶನನ ಮನದಿರ ಬದರಿಯುವೆನೆನುದಾಗ ಕಪಟದೆ ಮರುಗಿ ಬಿಸು ಸೈದೋ ಶ್ರೀಹರಿ. ಅಯ್ಯೋ, ಏನು ಮಾಡಲಿ, ಯುದ್ಧದಲ್ಲಿ ಸೋತೆನಲ್ಲ. ಯಾರಿದ್ದಾರೆ ಯಾರಿದ್ದಾರೆ ಯಾರಿದ್ದಾರೆ? ಪುರುಷೋತ್ತಮ ಪುರುಷೋತ್ತಮ
ಪೂರಿ ಕೋಪದಿ ಬಹುತವಿರುವರೆ ಕಾರಣವನಾದರಿಯೇನು ಬಾರೋ ಬಳಿಗೆ ಸುದರ್ಶನ ನಿನ್ನ ಪರಾಕ್ರಮವನ್ನು ಮೆಚ್ಚಲೇಬೇಕು ನನ್ನಿಂದ ಅಸಾಧ್ಯವಾದ ಕಾರ್ಯವನ್ನು ನೀನು ಸಾಧಿಸಿದೆ ಶತ್ರು ಪ್ರಸೂದನನನ್ನು ಕೊಂದು ಬಂದಿರುವೆ ಈಗ ದೂರ ನಿಂತಿರುವೆ ಮಾತನಾಡದೇ ಇರುವೆ ಯಾಕೆ ಕೋಪ ಯಾಕೆ ಮೌನ ಬಾ ಕರವನ್ನೇರು ಆಲದೆಲೆಯಳು ಮಲಗಿದೆ ಕಾಲ ಆಲದೆಲೆಯಳು ಮಲಗಿದೆ ಜನಿಸುತ್ತ ನಾಡಿಕೋ ಭವನನ್ನು ಪೀಡಿಸಿ ನಾಡಿಕೋ ಭವನನ್ನು ಪೀಡಿಸಿ ಹಲಗಿರುವ ಪಾಲಿಗಿಡಿಸೆನು ಮೇಲೆ ಇನ್ನೆನು ಕೆಳುಹೆ ಮೇಲೆ ಇನ್ನೆನು ಕೆಳುಹೆ ದಾದವರನ್ನು ತರಿದಿಹೇನು 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 ಮಾಧವ ಆಲದೆ ಬಲಗಿದೆ ಕಾಲ ಮಾಧವ
ಉಂಡ ಮನೆಗೆ ಎರಡೆನಿಸಿದೆ. ನೀನು ನನ್ನ ಬಳಿ ಇರುವುದಕ್ಕೆ ಅಯೋಗ್ಯ. ಧರ್ಮಿಗಳಿರುವ ಈ ವೈಕುಂಠದಲ್ಲಿ ನಿನ್ನಂತ ಅಧರ್ಮಿಗಳಿಗೆ ಜಾಗವಿಲ್ಲ. ನೀನು ಭೂಮಿಯಲ್ಲಿ ನರನಾಗಿ ಸುಧರುಷನಿಗೆ ಸುಜ್ಞಾನ ಮೋಡೆನು ಕರವ ಜೋಡಿಸಿ ಚರಣ ಕೆರೆಗುತ್ತ ಕರವ ಜೋಡಿಸಿ ಚರಣ ಕೆರೆಗುತ್ತ ನುತಿಸಿದನು ಮತ್ತ ಮನ್ನೆ ಸಣ್ಣ ಪರಾಗವ ಮಾಧವ ಸುಪ್ರಸನ್ನ ಮೌರುತಿ ಕೇಶವ ಮಾಧವ ಇನ್ನುಳಿತಕ್ಕೆ ಭೇದ ನಿನ್ನೋಳಿಲ್ಲವೋ ಇನ್ನೋಳಿತಕ್ಕೆ ಭೇದ ನಿನ್ನೋಳಿಲ್ಲವೋ ವಾದ ಮುನ್ನ ತಪ್ಪಿದ ಪಾದ ಇನ್ನೂ ಮೋದ ಬಂದೆ ತಂದ ಪರಾಧವ ಮಾಧವ ಕೇಶವ ಮಾಧವ ಮನ್ನಿಸೋ ಮಾಧವ, ಕೇಶವ, ನಾನು ತಪ್ಪು ಮಾಡಿದೆ. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಚತುರ್ದಶ ಭುವನಗಳ ಸಕಲ ವ್ಯಾಪಾರಗಳು ನಿನ್ನ ಅನುಗ್ರಹದಿಂದಲೇ ನಡೆಯುವುದೆಂದು ಗೊತ್ತಿದ್ದು ನಾನು ಅಜ್ಞಾನಿಯಂತೆ ವ್ಯವಹರಿಸಿದೆ. ನಿನ್ನಲ್ಲಿ ಗರ್ವದಿಂದ ವಾದ ಮಾಡಿದೆ. ದಾನವರು ಮಾತ್ರ ನಿನ್ನಲ್ಲಿ ವಾದಿಸುತ್ತಾರೆ, ಆದರೆ ನಾನು ಅವರ ಪಾಲಿಗೆ ಸೇರಿದೆನಲ್ಲ. ನನಗೆ ಯಾಕೆ ಇಂತಹ ದುಷ್ಟ ಬುದ್ಧಿ ಬಂತು? ನಿನ್ನ ಸೇವೆಯನ್ನು ಬಿಟ್ಟು ಈ ಕರ್ಮ ಭೂಮಿಯನ್ನು ತೆರಳಬೇಕೆ? ಇಲ್ಲ ಸ್ವಾಮಿ, ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನನ್ನನ್ನು ಮನ್ನಿಸು, ನನ್ನನ್ನು ಉದ್ಧರಿಸು, ನನ್ನನ್ನು ಕ್ಷಮಿಸು. ಪತ್ತ ಚ್ಯುತಿಸಬೇಡ ಕೃತವೀರ್ಯ ಸುತನಾಗಿ ಪೃಥ್ವಿಯೊಳ್ ಜನಿಸು ನೀನು. ಅತ್ರಿ ಜಗಗೆ ಸಮಸ್ತ ವಿದ್ಯೆಯ ಓದಿಸುತ್ತಲಿ ಹರಸುವಿನೋ. ಸುದರ್ಶನ, ಚಿಂತಿಸಬೇಡ. ನಾನು ಶಪಿಸಿದಂತೆ ನೀನು ಭೂಮಿಯಲ್ಲಿ ಮಾನವನಾಗಿ ಜನಿಸಲೇಬೇಕು. ನೀನು ಕೃತವೀರ್ಯ ಭೂಪನಿಗೆ ಮಗನಾಗಿ ಜನಿಸು. ನಾನು ಅರ್ಥಿತನಾಗಿ ಕಾಣಿಸಿಕೊಂಡು ನಿನಗೆ ಸಮಸ್ತ ವಿದ್ಯೆಗಳನ್ನು ಬೋಧಿಸುವೆ. ಮತ್ತೆ ಭಾರ್ಗವರಾಮನಾಗಿ ಕಾಣಿಸಿಕೊಂಡು ಬ್ರಾಹ್ಮಣರನ್ನು ಕೆಣಕಿದಾಗ ನಿನ್ನ ಕೊರಳನ್ನು ಕತ್ತರಿಸಿ ಮೋಕ್ಷವನ್ನು ನೀಡುವೆ. ಕಣ್ಣೀರಿಳಿಸದಿರು. ಜಯ 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 ಜಯ. ತಾನೇ ತನ್ನಿಂದಲೇ ಎಂಬ ಅಹಂಕಾರವು ಅವಸಾನವಾಯಿತು. ಈ ಶ್ರೀಪತಿಯ ಕಾರುಣ್ಯವಿಲ್ಲದೆ ಈ ಲೋಕದಲ್ಲಿ ಏನೂ ನಡೆಯುವುದಿಲ್ಲ ಎಂಬುದು ನಿರೂಪಿತವಾಯಿತು ಎಂಬಲ್ಲಿಗೆ ಈ ಕತೆಗೆ ಮಂಗಳವನ್ನು ಹಾಡಲು ಭಾಗವತರಲ್ಲಿ ಯಾಚಿಸುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ. ಧರೆಯೋಳು ಬೆಸರಾದ ಬರದರ್ಪತ್ತಣ್ಣನೋಳು ಧರೆಯೋಳು ಬೆಸರಾದ ಬರದರ್ಪತ್ತಣ್ಣನೋಳು ಸಿರವಾಗಿ ನೆಲೆಸಿರುವ ಶ್ರೀಮಂಜುನಾಥನಿಗೆ ಕರುಣದಿ ನಿಜ ಕಿಂಕರರಿಗೊಲಿದು ಮನದಿನ ಮನ ಪಾಲಿಸು ಶ್ರೀಮಂಜುನಾಥ. ಮಂಗಳೋ ವಿಷ್ಣುಮೂರ್ತಿ ಸ್ವಾಮಿ ಮಂಗಳೋ ದುರ್ಗಾ ಮಾತೆ